ಬೆಂಗಳೂರಿನ ಶಿವಾಜಿನಗರದಲ್ಲಿ ಹಸಿರು ಧ್ವಜ ಹಾರಾಟ ಆಗಿದೆ. ಶಿವಾಜಿನಗರದ ಚಾಂದಿನಿ ಚೌಕ್ನಲ್ಲಿ ಹಸಿರು ಧ್ವಜವನ್ನ ಹಾರಿಸಲಾಗಿದೆ. ಟ್ವಿಟರ್ನಲ್ಲಿ ಹಿಂದೂ ಸಂಘಟನೆಯಿಂದ ಇದಕ್ಕೆ ತೀವ್ರವಾದಂಥ ವಿರೋಧ ಕೂಡ ವ್ಯಕ್ತವಾಗಿದೆ. ಕೂಡಲೇ ಎಚ್ಚೆತ್ತಂತ ಪೊಲೀಸರು ಹಸಿರು ಬಾವುಟವನ್ನ ಕೆಳಗಿಳಿಸಿದ್ದಾರೆ. ಹಸಿರು ಬಾವುಟ ತೆಗೆಸಿ ರಾಷ್ಟ್ರ ಬಾವುಟವನ್ನ ಆ ಸ್ಥಳದಲ್ಲಿ ಹಾರಿಸಿದ್ದಾರೆ. ಮಿನಿ ಇಂಡಿಯಾ ಥರ ಇಲ್ಲಿ ಬಹಳಷ್ಟು ಫೇಮಸ್ ದೇವಸ್ಥಾನಗಳು, ಟೆಂಪಲ್ಸ್ ಇದೆ. ಹಿಂದೂ ಟೆಂಪಲ್ಸ್, ಮುಸ್ಲಿಮ್ಸ್ ಮಸ್ಜಿದ್ಸ್ ಇದೆ, ಕ್ರಿಶ್ಚಿಯನ್ ಚರ್ಚಸ್ ಇದೆ. ಎಲ್ಲ ಜನಗಳು ಶಿವಾಜಿನಗರ ಬರ್ತಾರೆ, ಶಾಪಿಂಗ್ ಮಾಡ್ತಾರೆ. ಇದು ಒಂದು ವಾಣಿಜ್ಯ ಸ್ಪಾಟ್ ಆಗಿರೋದ್ರಿಂದ ಅಲ್ಲಿ ಯಾರು ಆ ಹಸಿರು ಬಣ್ಣ ಧ್ವಜವನ್ನು ಹಾರಿಸಿದ್ರು. ಇವಾಗ ಗಣೇಶೋತ್ಸವ ಬಂದರೆ, ಮಿಲಾದ್ ಬಂದರೆ ಹಸಿರು ಬಣ್ಣ ಮತ್ತು ಬೇರೆ ಆರೆಂಜ್ ಕಲರ್ ಬಾವುಟಗಳಾಗ್ತೀವಲ್ಲ, ಆ ಥರ ಹಳೇದಾಗಲ್ಲಿ ಇತ್ತು. ಯಾರು ಅದನ್ನು ಟಾರ್ಗೆಟ್ ಮಾಡಿದ್ದಾರೆ, ಇಲ್ಲಿ ಈ ಥರ ಫ್ಲ್ಯಾಗ್ ಇದೆ ಅಂಥೇಳಿ ಹಾರಿಸ್ಬೇಕಂತ ಯಾರು ಹಾರಿಸಿಲ್ಲ. ಜಸ್ಟ್ ಅದು ಗೊತ್ತಾದ ತಕ್ಷಣ ಅದನ್ನು ರಿಮೂವ್ ಮಾಡಿ ನಮ್ಮ ರಾಷ್ಟ್ರ ಧ್ವಜ ಏನಿರುತ್ತೆ ಅದನ್ನು ನಾವು ಅಲ್ಲಿ ಫ್ಲ್ಯಾಗ್ ಹಾಕಿದ್ದೀವಿ. ಇಲ್ಲಿ ಇವಾಗ ಚುನಾವಣೆ ಬರ್ತಾ ಇದೆ ಅಲ್ಲ, ಈ ಥರ ವಿಷಯಗಳು ಎತ್ಕೊಂಡು ಬರ್ತಾರೆ ಈ ರಾಜಕೀಯದವರು. ಯೂತ್ಸ್ಗೆ ಬೇಕಾಗಿರೋದು ಇಲ್ಲಿ ಎಂಪ್ಲಾಯ್ಮೆಂಟ್. ಇಲ್ಲ, ನಾನು ಯಾವತ್ತೂ ನೋಡಿ ಈ ರಿಲಿಜಿಯಸ್ ಸೆಂಟಿಮೆಂಟ್ಸ್ಗೆ ನಾನು ಯಾವತ್ತೂ ಸಪೋರ್ಟ್ ಮಾಡಲ್ಲ. ಫಸ್ಟ್ ವಿ ಆರ್ ಇಂಡಿಯನ್ಸ್, ನಾವು ಕನ್ನಡಿಗರು. ಇದ್ರೆ ಭಾರತ ಧ್ವಜ ಇರಬೇಕು ಎಲ್ಲ ಕಡೆ, ಇಲ್ಲಾಂದರೆ ನಮ್ಮ ಕನ್ನಡ ಧ್ವಜ ಇರಬೇಕು, ಅಷ್ಟೇ ನಾನು ಹೇಳೋದು. ನಾನು ಬೇರೆ ಯಾವ ರಿಲಿಜಿಯಸ್ ಸೆಂಟಿಮೆಂಟ್ಸ್ಗೂ ಇದ್ಕೊಳ್ಳಲ್ಲ. ನಾವು ಯೂತ್ಸ್ ನಮ್ಗೆ ಬೇಕು ಇಂಡಿಯನ್ ನ್ಯಾಷನಲ್ ಫ್ಲ್ಯಾಗ್ ಬೇಕು, ಇಲ್ಲಾಂದರೆ ನಮ್ಮ ಕರ್ನಾಟಕ ಕನ್ನಡ ಫ್ಲ್ಯಾಗ್ ಇರಬೇಕು. ಬೇರೆ ಯಾವ ಫ್ಲ್ಯಾಗು ನಮ್ಗೆ ಬೇಕಾಗಿಲ್ಲ. ಇವಾಗ ಮಂಡ್ಯನಲ್ಲಿ ನೋಡಿ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಗಿದೆ, ಅದೇ ಥರ ಒಂದು ಕಾಂಟ್ರವರ್ಸಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾರೆ, ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಅಂಕಿತಾ, ನೋಡಿ ಆ ಬೆಂಗಳೂರಿನ ಹೃದಯ ಭಾಗ ಶಿವಾಜಿನಗರದಲ್ಲೇ ಹಸಿರು ಬಾವುಟ ಹಾರಿರುವಂಥದ್ದು, ಈಗ ಅದನ್ನ ಕೆಳಗಿಳಿಸಲಾಗಿದೆ. ಅಂಕಿತಾ, ಖಂಡಿತವಾಗ್ಲೂ ನಾನು ಆ ಜಾಗದಲ್ಲಿ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಇದೇ ಒಂದು ಲೈಟ್ ಕಂಬ, ಇದು BBMP ಅಧೀನದಲ್ಲಿರುವಂಥದ್ದು, ಅಂದರೆ ಸರ್ಕಾರಕ್ಕೆ ಸಂಬಂಧಪಟ್ಟಂಥದ್ದು. ಆದರೆ ಈ ಒಂದು ಲೈಟ್ ಕಂಬದಲ್ಲಿ ಹಸಿರು ಬಾವುಟ ಹಾರಿಸಿದ್ದು ಎಷ್ಟು ಸರಿ ಅನ್ನೋದರ ಪ್ರಶ್ನೆಯನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ಕೆಲವು ಕಡೆ ಗಲಾಟೆ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಸಾಕಷ್ಟು ಎಚ್ಚೆತ್ತುಕೊಳ್ತಾ ಇದ್ರು. ಆದರೆ ಏಕಾಏಕಿ ಈ ಒಂದು ಕಂಬ ಏನಿದೆ, ಕಂಬದಲ್ಲಿ ಇದ್ದಂತಹ ಹಸಿರು ಬಣ್ಣದ ಬಾವುಟಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟನ್ನು ಹಾಕ್ತಾರೆ. ವಿಕ್ಕಿ ಅನ್ನೋರು ಒಂದು ಪೋಸ್ಟನ್ನು ಹಾಕ್ತಾರೆ. ಆ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದಷ್ಟು ಗೊಂದಲಗಳಾಗುತ್ತೆ. ತಕ್ಷಣ ಅಲರ್ಟ್ ಆದಂತಹ ಸ್ಥಳೀಯ ಪೊಲೀಸರು ಏನು ಮಾಡ್ತಾರೆ, ಈ ಜಾಗಕ್ಕೆ ಬಂದು ಇಲ್ಲಿ ಮೇಲ್ಭಾಗದಲ್ಲಿ ಇದ್ದಂತಹ ಹಸಿರು ಬಾವುಟವನ್ನ ತೆರವುಗೊಳಿಸಿದ್ದಾರೆ. ತೆರವುಗೊಳಿಸಿ ನಮ್ಮ ರಾಷ್ಟ್ರ ಬಾವುಟವನ್ನ ಅಲ್ಲಿ ಹಾರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದರೆ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು ಅಂದ್ರೆ, ಈ ಕಂಬದ ಹಿಂಭಾಗ ನೀವು ನೋಡ್ತಾ ಇರ್ಬೋದು, ಒಂದು ದರ್ಗಾ ಕೂಡ ಇದೆ. ಆ ದರ್ಗಾದಲ್ಲಿ ಇರುವಂತವ್ರು ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ, ಇದು ಈಗ ನಾವು ಹಾಕಿರುವಂತದ್ದಲ್ಲ, ಸುಮಾರು 30-40 ವರ್ಷಗಳಿಂದಲೂ ಕೂಡ ಈ ಹಸಿರು ಬಾವುಟ ಇಲ್ಲೇ ಇದೆ. ಇದಕ್ಕೆ ಯಾರು ಕೂಡ ಇದುವರೆಗೂ ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇಲ್ಲ. ಆದ್ರೆ ಈಗ ಏಕಾಏಕಿ ಕೆಲವು ಕಡೆಗಳಲ್ಲಿ ಏನ್ ಗಲಾಟೆ ಆಗ್ತಾ ಇದೆ, ಅದಕ್ಕೆ ಒಂದಷ್ಟು ಕುಮ್ಮಕ್ಕು ನೀಡಬೇಕು ಅಂತ ಹೇಳಿ ಬೇಕಂತಲೇ ಕಿಡಿಗೇಡಿಗಳು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿನ ದರ್ಗಾದವರು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಜನ ಪೋಸ್ಟ್ ಮಾಡಿ ಪ್ರಶ್ನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಕೇವಲ ಒಂದು ಧರ್ಮವನ್ನ ಉಲ್ಲೇಖಿಸಿ ಈ ರೀತಿಯಾಗಿ ಬಾವುಟವನ್ನ ಹಾರಿಸೋದು ಎಷ್ಟು ಸರಿ ಅನ್ನೋ ರೀತಿಯಲ್ಲಿ ಅವರು ಪ್ರಶ್ನೆಯನ್ನ ಮಾಡ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿನ ಸ್ಥಳೀಯರ ಜೊತೆ ಮಾತುಕತೆಯನ್ನು ನಡೆಸಿ, ಅಂದರೆ ಪ್ರಮುಖರು ಏನಿದ್ದಾರೆ ಈ ಒಂದು ದರ್ಗಾಗೆ ಸಂಬಂಧಪಟ್ಟಂತಹ ಪ್ರಮುಖರ ಜೊತೆ, ಹಿರಿಯರ ಜೊತೆ ಮಾತುಕತೆಯನ್ನು ನಡೆಸಿ ಆ ಒಂದು ಬಾವುಟವನ್ನು ತೆರವುಗೊಳಿಸಿ ಅಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಒಟ್ಟು ಏನು ಇಲ್ಲಿ ಗೊಂದಲಗಳಿತ್ತು ಆ ಒಂದು ಗೊಂದಲಗಳಿಗೆ ನಾಂದಿ ಹಾಡುವಂತಹ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಇನ್ನು ಇಲ್ಲಿ ಅವರು ಮಾತನಾಡ್ತಾ ಹೇಳಿದ್ರು, ನಮಗೆ ಇದುವರೆಗೂ ಕೂಡ ಯಾರು ಕೂಡ ಇದನ್ನು ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಮಾಡಿಲ್ಲ, ಅಲ್ಲ ನಾವು ಕೂಡ ಇದನ್ನು ಹಾಕಿಲ್ಲ, ಕಳೆದ 30-40 ವರ್ಷಗಳ ಹಿಂದೆ ಆ ಬಾವುಟ ಇದೆ ಅಂತ
ಅಂತ ನಮ್ಗೆ ಹೇಳ್ತಾ ಇದೆ. ಯಾರೋ ಹಿರಿಯರು ಅದನ್ನ ಹಾಕಿರುವಂಥದ್ದು. ಆದರೆ ಈಗ ಏಕಾಏಕಿ ಬೇಕಂತಾನೆ ಈ ರೀತಿಯಾಗಿ ಒಂದು ತೊಂದರೆಯನ್ನ ಮಾಡೋಣ ಅಥವಾ ಗಲಾಟೆಯನ್ನ ಮಾಡೋಣ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನ ಹೇಳ್ತಾ ಇದ್ರೆ, ಅದು ಪೊಲೀಸರು ನಮ್ಗೆ ಏನ್ ಸೂಚನೆಯನ್ನ ಕೊಟ್ಟಿದ್ದಾರೆ ಅದನ್ನ ಫಾಲೋ ಮಾಡೋ ಮುಖಾಂತರ ಈಗಾಗಲೇ ಏನ್ ಹಸಿರು ಬಾವುಟ ಇತ್ತು ಅದನ್ನ ತೆರವುಗೊಳಿಸಿ ನಮ್ಮ ರಾಷ್ಟ್ರ ಧ್ವಜವನ್ನ ಹಾಕಿಸಿದೀವಿ ಅನ್ನೋ ಒಂದಷ್ಟು ಮಾತುಗಳನ್ನ ಕೂಡ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರೆ, ಅದನ್ನ ಹೊರತುಪಡಿಸಿ ಇಲ್ಲಿ ಸಾಕಷ್ಟು ಜನ ಕೇವಲ ಒಂದೇ ಧರ್ಮದವರು ಮಾತ್ರ ಅಲ್ಲ, ಎಲ್ಲಾ ಧರ್ಮದವರು ಇಲ್ಲಿ ಇದ್ದಾರೆ, ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ, ಇಲ್ಲೂ ಕೂಡ ದೇವಸ್ಥಾನಗಳಿದೆ, ಜೈನ್ ಟೆಂಪಲ್ಗಳಿದೆ, ಚರ್ಚ್ಗಳಿದೆ, ಎಲ್ಲವೂ ಕೂಡ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಒಂದೇ, ಇಲ್ಲಿ ಯಾವುದೇ ರೀತಿಯ ಗೊಂದಲಗಳು ಇಲ್ಲ ಅನ್ನೋ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಮಧುಸೂದನ್, ಧನ್ಯವಾದ ಅಂಕಿತಾ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.